ಬೆಂಗಳೂರು ಗ್ರಾಮಾಂತರ ಡಿಸಿ ಬಸವರಾಜ್ ಅವರನ್ನು ದಿಢೀರಾಗಿ ವರ್ಗಾವಣೆ ಮಾಡಲಾಗಿದೆ. ಏನಿರ್ಬೋದು ಕಾರಣ? ಈಗ ಡಿಸಿ AB ಬಸವರಾಜ್ ಏನಿದ್ದಾರೆ ಅವರನ್ನು ದಿಢೀರಂತ ವರ್ಗಾವಣೆ ಮಾಡಿದ್ದಾರೆ. ಅದು ಯಾಕೆ ಎನ್ನುವಂತಹ ಪ್ರಶ್ನೆ. ಈ ರೀತಿಯ ನಿರ್ಧಾರ ಯಾಕೆ? ಬಸವರಾಜ್ ಅವರನ್ನು ತುಂಬ ಅರ್ಜೆಂಟಲ್ಲಿ ವರ್ಗಾವಣೆ ಮಾಡಿದ್ದು ಯಾಕೆ ಎನ್ನುವಂತಹ ಪ್ರಶ್ನೆ ಇದೆ. ಅವಧಿಗೂ ಮುನ್ನವೇ ಗ್ರಾಮಾಂತರ ಜಿಲ್ಲಾಧಿಕಾರಿ ಬಸವರಾಜ್ ಎತ್ತಂಗಡಿ ಆಗಿದೆ. ಕಳೆದ ವರ್ಷ ಜನವರಿಯಲ್ಲಿ DC ಆಗಿ ನೇಮಕಾತಿಯನ್ನು ಹೊಂದಿದ್ರು AB ಬಸವರಾಜ್ ಅವರು. ಈ ಬಸವರಾಜ್ಗೆ ಸ್ಥಳ ತೋರಿಸದೇನೆ ವರ್ಗಾವಣೆಯನ್ನು ಮಾಡಿದೆ ಸರ್ಕಾರ. ಬಸವರಾಜ್ ಅವರನ್ನ ಯಾಕೆ ಈ ರೀತಿಯಾಗಿ ಅರ್ಜೆಂಟಲ್ಲಿ ವರ್ಗಾವಣೆ ಮಾಡಿದ್ರು ಎನ್ನುವಂತಹ ಪ್ರಶ್ನೆ ಅವಧಿಗೂ ಮುನ್ನ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಕಳೆದ ವರ್ಷನೇ ಬಂದಿದ್ರು, ಜನವರಿಯಲ್ಲಿ ನೇಮಕ ಆಗಿರ್ತಾರೆ ಬಸವರಾಜ್ ಅವರು. ಆದರೆ ಇವರಿಗೆ ಬೇರೆ ಸ್ಥಳನೇ ತೋರಿಸದೇನೆ ಸರ್ಕಾರ ವರ್ಗಾವಣೆ ಮಾಡಿದೆ ಯಾಕೆ ಎನ್ನುವಂತಹ ಪ್ರಶ್ನೆ. ಬೆಂಗಳೂರು ಗ್ರಾಮಾಂತರ ನೂತನ DC ಆಗಿ ಡಾಕ್ಟರ್ ಅನುರಾಧ ಅವರು ನೇಮಕ ಆಗಿದ್ದಾರೆ. ಈ ಹಿಂದೆ ಗ್ರಾಮಾಂತರ CEO ಆಗಿದ್ದಂತಹ ಡಾಕ್ಟರ್ KN ಅನುರಾಧ ಅವರೇನಿದ್ದಾರೆ ಜಿಲ್ಲಾಧಿಕಾರಿ ಹುದ್ದೆಗೆ ಜೊತೆಗೆ CEO ಹುದ್ದೆಯನ್ನು ನೀಡಿ ಕೂಡ ಆದೇಶವನ್ನು ಹೊರಡಿಸಿದ ಸರ್ಕಾರ. ಈಗ ಬಸವರಾಜ್ ದಿಢೀರ್ ಅವರ ವರ್ಗಾವಣೆಯಿಂದ 108 ಅನುಮಾನಗಳು ಈಗ ಉಟ್ಕೊಳ್ತಾ ಇವೆ. ಯಾಕಿರಬಹುದು, ಯಾಕೆ ಇಷ್ಟು ಅರ್ಜೆಂಟು ಅಂತ. ಇನ್ನು ಈ ವರ್ಗಾವಣೆ ಹಿಂದೆ ಸಚಿವ ಮುನಿಯಪ್ಪ ಅವರ ಕೈವಾಡ ಏನಾದರೂ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಅನುರಾಧಗೆ DC ಹುದ್ದೆ ನೀಡಿರುವಂತಹ ಹಿಂದೆ ಮುನಿಯಪ್ಪ ಅವರು ಏನಾದರೂ ಲಾಬಿಯನ್ನು ನಡೆಸಿದ್ರಾ? ಸಚಿವ ಮುನಿಯಪ್ಪ ಅವರ ಒಂದು OSD ಏನಿದೆ, ಪತ್ನಿ ಆಗಿರುವಂತಹ ಅನುರಾಧ ಅವರು ಮುನಿಯಪ್ಪ ಮೇಲೆ ಒತ್ತಡವನ್ನು ಏನಾದರೂ ಹಾಕಿಸಿದ್ರಾ? DC ಪಟ್ಟವನ್ನು ಗಿಟ್ಟಿಸ್ಕೊಂಡ್ರ ಅನುರಾಧ? ಈ ರೀತಿಯಾದ ಪ್ರಶ್ನೆ ಇದೆ. ಹಲವು ತಿಂಗಳುಗಳಿಂದ DC ಹುದ್ದೆ ಮೇಲೆ ಕಣ್ಣಿಟ್ಟಿದ್ರು ಅನುರಾಧ ಅವರು, ಅದರಂತೆಯೇ ಸಿಕ್ತು. ಮೂಲತಃ ಕೋಲಾರ ಮೂಲದವರೇ ಆಗಿದ್ದಾರೆ ಇವರು ಅನುರಾಧ ಅವರು. ಮುನಿಯಪ್ಪ ಅವರ ಜೊತೆ ಉತ್ತಮ ಬಾಂಧವ್ಯವನ್ನು ಕೂಡ ಹೊಂದಿದ್ರು ಮಹಿಳಾ ಅಧಿಕಾರಿ. ಹೀಗಾಗಿ ಅವರ ಬಾಂಧವ್ಯವೇ ಈ ಹುದ್ದೆಯನ್ನು ಕೊಡೋಕೆ ಕಾರಣವಾಯ್ತಾ? ಮುನಿಯಪ್ಪ ಅವರು ಲಾಬಿಯನ್ನು ನಡೆಸಿ ಅನುರಾಧ ಅವರಿಗೆ ಈ ಒಂದು ಸ್ಥಾನವನ್ನು ಕೊಟ್ರ? ಇನ್ನು ಬಸವರಾಜ್ ಅವರ ಎತ್ತಂಗಡಿಗೆ ಕಾರಣ ಏನಿರಬಹುದು? ಸಾಕಷ್ಟು ಅನುಮಾನ ಇದೆ ಈ ವಿಚಾರದಲ್ಲಿ. ಹೀಗಾಗಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಅಧಿಕೃತವಾಗಿ ಇವರೇ ಅಂತ ಹೇಳಿ ನೂತನವಾಗಿ ಬೆಂಗಳೂರು ಗ್ರಾಮಾಂತರ DC ಆಗಿ ಅನುರಾಧ ಅವರನ್ನು ನೇಮಕ ಮಾಡಿದೆ. ಆದರೆ ಬಸವರಾಜ್ ಅವರ ವರ್ಗಾವಣೆಯ ವಿಚಾರವಾಗಿ ದಿಢೀರಂತ ಯಾಕೆ ಅಂತ ಪ್ರಶ್ನೆ ಬರ್ತಾ ಇದೆ. 108 ಅನುಮಾನ ಇದೆ. ಇವರಿಗೆ ಬರೀ ಜಿಲ್ಲಾಧಿಕಾರಿ ಹುದ್ದೆ ಮಾತ್ರ ಅಲ್ಲ, ಅದರ ಜೊತೆಗೆ CEO ಹುದ್ದೆಯನ್ನು ಕೂಡ ಕೊಟ್ಟಿದ್ದ. ಹೀಗಾಗಿ ಬಸವರಾಜ್ ಅವರ ಎತ್ತಂಗಡಿ ವಿಚಾರವಾಗಿಯೇ ಚರ್ಚೆ ಆಗ್ತಾ ಇದೆ. ಮುನಿಯಪ್ಪ ಅವರು ಲಾಬಿ ನಡೆಸಿದ್ದಕ್ಕೇನೆ ಇವರಿಗೆ ಈ ಸ್ಥಾನ ಸಿಕ್ಕಿರಬಹುದು ಎನ್ನುವಂಥ ಚರ್ಚೆಗಳು ಕೂಡ ಕಾರಣವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.